स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। बोर होल में फंसे बच्चे को किस तरह निकाला गया। पिछले दिनों बीजापुर जिला इंडी तालुका के लक्षण ग्राम में जो 2 साल का बच्चा बोर होल में फंस गया था, इस हादसे और इसे निकालने की पूरी प्रक्रिया के बारे में एक प्रेस कॉन्फ्रेंस के जरिए बीजापुर जिला अधिकारी भूबालन ने बात करते हुए विस्तृत जानकारी दी। ಆ ಹೊಳದಲ್ಲಿ 1ನೇ ತಾರೀಕು ನೈಟ್ 9 ಗಂಟೆಯಷ್ಟಿಗೆ ಒಂದು ಬೋರ್ವೆಲ್ ಮಾಡಿದ್ದಾರೆ. ಆದರೆ ಘಟನೆ ಆಗುವುದಕ್ಕೆ 2 ದಿನ ಮುಂಚಿತವಾಗಿ ಒಂದು ಬೋರ್ವೆಲ್ ಮಾಡಿದ್ದಾರೆ. 260 ಅಡಿಗೆ ಬೋರ್ವೆಲ್ ಕೊರೆದಿದ್ದಾರೆ, ಆದರೆ ನೀರು ಯಾವುದು ಆಗಿರಲಿಲ್ಲ. ಆದ್ದರಿಂದ ಅವರು ಆ ಒಂದು ಬೋರ್ವೆಲ್ಲನ್ನು ಕೈ ಬಿಟ್ಟು ಮುಂದೆ ಇನ್ನೊಂದು ಬೋರ್ವೆಲ್ ಮಾಡೋಕ್ಕೆ ಹೋಗಿದ್ದಾರೆ. ಈ 260 ಫೀಟ್ ಬೋರ್ವೆಲ್ ಹೇಗೆ ಮಾಡಿದ್ದಾರೆ ಅಂದರೆ, ಮೊದಲು 18 ಅಡಿಗೆ ಅದನ್ನು ಒಂದು ಡಯಾಮೀಟರ್ ನೋಡಿದರೆ 9.5 ಇಂಚ್ ಇತ್ತು. ನಂತರ 18 ಅಡಿಯಿಂದ 72 ಅಡಿವರೆ 7.5 ಇಂಚ್ ಇತ್ತು. ತದನಂತರ 260 ಅಡಿವರೆ 6.5 ಇಂಚ್ ಇತ್ತು. ಈ ಥರ ಬೋರ್ವೆಲ್ ಅವರು ಕೊರೆದಿದ್ದಾರೆ, ಆದರೆ ಅದಕ್ಕೆ ಕೇಸಿಂಗ್ ಮಾಡಿಲ್ಲ. ಸೊ ಬೋರ್ವೆಲ್ ಮಾಡಿ ಮೇಲೆ ಕೇಸಿಂಗ್ ಮಾಡಿದರೆ ಅದು ಎಂಟೈರ್ಲಿ ಒಂದು ಯೂನಿಫಾರ್ಮ್ ಲೆಂತ್ಗೆ ಕೆಳಗೆ ಹೋಗ್ತಾ ಇರ್ತದೆ. ಸೊ ಅವರು ಕೇಸಿಂಗ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಅವ್ರು ಕೇಸಿಂಗ್ ಮಾಡಲ್ಲದೆ ಇದ್ದದ್ದು ಸ್ವಲ್ಪ ಅಡ್ವಾಂಟೇಜ್ನೇ ನಮ್ಗೆ ಅನಿಸುತ್ತೆ. ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಮತ್ತೆ ಹೇಳ್ತೀನಿ ಯಾಕೆ ಅಂತ ಹೇಳಿ. ಸೊ ಆ ದಿನ 1ನೇ ತಾರೀಕು ಸಂಜೆ ಅವರು 3ನೇ ತಾರೀಕು ಸಂಜೆ 5ವರೆಗೆ ಪಾಪು ಸ್ವಲ್ಪ ಊಟ ಕೊಡಿಸಿ ಅವರು ತಾಯಿ ಸ್ವಲ್ಪ ಮಗುವನ್ನು ಆಟ ಆಡೋಕ್ಕೆ ಬಿಟ್ಟಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಮಗು ಆಟ ಆಡ್ತಾ ಇರುವಾಗ ಯಾರು ಗಮನಿಸಿಲ್ಲದೆ ಇರುವ ಸಂದರ್ಭದಲ್ಲಿ ಬಿದ್ದಿದೆ. ಬೀಳುವಾಗ ಹೇಗೆ ಬಿದ್ದಿದೆ, ತಲೆ ಕೆಳಗೆ ಕಾಳು ಮೇಲೆ ಈ ಒಂದು ಸ್ಥಿತಿಯಲ್ಲಿ ಬಿದ್ದಿದೆ. ಈಗ ಮಗುವನ್ನು ಹುಡುಕಿ ಆಡ್ತಾ ಇರುವಾಗ ಮಗು ಅಳುವ ಒಂದು ಶಬ್ದ ಕೇಳಿ ಎಲ್ಲರಿಗೂ ಹೋಗಿ ನೋಡುವಾಗ ಮಗು ಒಳಗೆ ಇರುವುದು ಕಂಡು ಬಂದಿದೆ. ಸೊ ಇಮಿಡಿಯೇಟ್ಲಿ ಅವರು ಬೇಸಿಕಲಿ ಅವರೇ ಏನೋ ಸ್ವಲ್ಪ ಟ್ರೈ ಮಾಡಿದ್ದಾರೆ, ಮತ್ತು ಅಷ್ಟು ಒಳಗಡೆ ಅಧಿಕಾರಿಗಳಿಗೆಲ್ಲ ಗೊತ್ತಾಗಿದೆ. ಸೊ ಇಮಿಡಿಯೇಟ್ಲಿ ನಮ್ಮ ಇಲಾಖೆಗಳು, ಆದರೆ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಅಲ್ಲಿಗೆ ಹೋಗಿದ್ದಾರೆ. ಮತ್ತು ಈ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಏನು ಮಾಡಿದ್ದಾರೆ, ಇಮಿಡಿಯೇಟ್ಲಿ ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವಿಸ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ರೆಸ್ಕ್ಯೂ ಆಪರೇಷನಲ್ಲಿ ಅವರ ಪಾತ್ರ ತುಂಬ ಇಂಪಾರ್ಟೆಂಟ್. ಸೊ ಇಮಿಡಿಯೇಟ್ಲಿ ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವೀಸಸ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅಲ್ಲಿ ತಕ್ಷಣ ಬಂದು ಘಟನೆ ಒಂದೇ ತಾಸು ಒಳಗಡೆನೆ ಬಂದು ಮೊದಲನೇದಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಆಕ್ಸಿಜನ್ ಪೂರೈಕೆಯನ್ನು ಶುರು ಮಾಡಿದ್ದಾರೆ. ಸೊ ಒಳಗಡೆ ಮಗುವಿಗೆ ಟ್ಯೂಬ್ ಮುಖಾಂತರ ಆಕ್ಸಿಜನ್ ಸರಬರಾಜನ್ನು ಸತತವಾಗಿ ಕೊಡ್ತಾ ಇತ್ತು. ಅದೇ ರೀತಿ ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವಿಸ್ ಅವರು ಕೂಡ ಇತರ ಚಟುವಟಿಕೆಗಳು, ಆದರೆ ಎಷ್ಟು ಆಳದಲ್ಲಿ ಮಗು ಇದೆ ಮತ್ತು ಮಗುವಿನ ಪೊಸಿಷನ್ ಏನು, ಮಗುವನ್ನು ರಕ್ಷಣೆ ಮಾಡೋಕ್ಕೆ ಏನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಮಗು ಒಳಗೆ ಬಿದ್ದಾಗ ಸುತ್ತಲೂ ಏನಾಗಿದೆ, ಮಣ್ಣು ಕಲ್ಲೆಲ್ಲ ಸ್ವಲ್ಪ ತುಂಬಿಕೊಂಡಿದೆ. ಅದು ತಲೆ ಕೆಳಗೆ ಇದ್ದರೂ ಕೂಡ ಅದನ್ನು ಹಿಪ್ ಏರಿಯಾದಲ್ಲಿ ನೋಡಿದರೆ ಮಣ್ಣೆಲ್ಲ ಫುಲ್ಲು ತುಂಬಿಕೊಂಡಿದೆ. ಸೊ ನಮಗೆ ಮೇಲೆ ಕಾಣ್ತಾ ಇದ್ದದ್ದು ಮಗುವಿನ ಮೊಳಕಾಳಿಂದ ಕೆಳಗೆ ಫೀಟ್ವರೆ ಅಷ್ಟೇ ಮ್ಯಾಕ್ಸಿಮಮ್ ಕಾಣ್ತಾ ಇತ್ತು. ಸೊ ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವೀಸಸ್ ಅವರು ಏನು ಮಾಡಿದ್ದಾರೆ, ಫಸ್ಟು ಕೊಕ್ಕಿ ಮುಖಾಂತರ ಒಂದು ದಾರವನ್ನು ಒಳಗೆ ಬಿಟ್ಟು ಏನು ಮಾಡಿದರು, ಸ್ವಲ್ಪ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಫಸ್ಟು ಒಂದು ಚಪ್ಪಲ್ ಸಿಗಿತ್ತು, ನಂತರ ಚಪ್ಪಲ್ ಬಂದುಬಿಟ್ಟಿತ್ತು. ನಂತರ ಏನು ಮಾಡಿದ್ದಾರೆ, ಇನ್ನೊಂದು ಚಪ್ಪಲಲ್ಲಿ ಅವರು ಹಾಕಿ ಆ ಮಗುವನ್ನು ಸ್ವಲ್ಪ ಸ್ಟೇಬಲಾಗಿ ನಿಲ್ಲಿಸಿಕೊಂಡಿದ್ದಾರೆ. ಇದ್ರ ಜೊತೆಗೆ ಪ್ಯಾರಲ್ ಆಗಿ ಏನಾಗಿದೆ, ಅಲ್ಲಿ ಸ್ಥಳೀಯ ಅಧಿಕಾರಿಗಳು, ಸಾರ್ವಜನಿಕರೆಲ್ಲ JCB ಯಂತ್ರಗಳು, ಹಿಟಾಚಿ ಯಂತ್ರಗಳು ಇದೆಲ್ಲ ಕೂಡ ಹೇಳಿದ್ದಾರೆ. ನಾವು ಕೂಡ ನಮಗೆ ಗೊತ್ತಾದ ವಿಚಾರ ಗೊತ್ತಾದ ತಕ್ಷಣ ನಾನೇ ಇಮಿಡಿಯೇಟ್ಲಿ ಹೊರಟು ನಾವು ಆ ಸಂಬಂಧಪಟ್ಟ ಹಳ್ಳಿಗೆ ಹೋಗಿದ್ದೀವಿ. ಸೊ ಆನ್ ದಿ ವೇಳೆಯೇ ನಾವು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಿಪತ್ತು ನಿರ್ವಹಣೆ ಪ್ರಧಾನ ಕಾರ್ಯದರ್ಶಿಗಳು ರೇಷ್ಮೆ ಮೇಡಮ್ ಅವ್ರಿಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಮತ್ತು ನಮ್ಮ ಒಂದು ಬೇಡಿಕೆ ಏನನ್ನು ಕೂಡ ಅವರಿಗೆ ಹೇಳಿದ್ದೀನಿ. ಮೇಡಮ್, ನಮಗೆ NDRF ಮತ್ತು SDRF ತಂಡಗಳಿದ್ದರೆ ಅವ್ರ ಹತ್ರ ಇನ್ನೂ ಸ್ವಲ್ಪ ಒಳ್ಳೆಯ ಎಕ್ವಿಪ್ಮೆಂಟ್ಸು ಮತ್ತು ಎಕ್ಸ್ಪೀರಿಯನ್ಸ್ ಇರುತ್ತದೆ. ಸೊ ಅವರು ಕೂಡ ಇಮಿಡಿಯೇಟ್ಲಿ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಸೊ ಮೇಡಮ್ ಕೂಡ ಇಮಿಡಿಯೇಟ್ಲಿ SDRF ತಂಡಗಳು, ಆದರೆ ಬೆಳಗಾವಿಯಿಂದ ಒಂದು SDRF ತಂಡ ಹಾಗೂ ಗುಲ್ಬರ್ಗಾದಿಂದ ಒಂದು SDRF ತಂಡವನ್ನು ಕಳಿಸೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ.
ಅದೇ ರೀತಿ ಹೈದರಾಬಾದಿಂದ ಒಂದು NDRF ತಂಡವನ್ನು ಕೂಡ ಕಳುಹಿಸೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಅವರುಗಳನ್ನು ಕೂಡ ನಾವು ಸತತವಾಗಿ ಫಾಲೋ ಮಾಡಿ ಅಲ್ಲಿ ಬರಬೇಕು ಇದೆಲ್ಲ ಒಂದು ಕಡೆ ನಡೀತಾ ಇತ್ತು. ಮತ್ತು ನಾವು ಸ್ಪಾಟಿಗೆ ಹೋಗುವಾಗ ಆಲ್ರೆಡಿ ಒಂದು ಒಳ್ಳೆಯ ಸೆಟಪ್ ಅಲ್ಲಿ ಇತ್ತು ಎಲ್ಲ ಇಲಾಖೆಯಿಂದ. ಸೊ ಈಗ ನಾವು ಪ್ಯಾರಲ್ ಆಗಿ ಡಿಗ್ ಮಾಡೋಕ್ಕೆ ನಾವು ಶುರು ಮಾಡಿದ್ದೀವಿ. ಪ್ಯಾರಲ್ ಆಗಿ ಡಿಗ್ ಮಾಡಿ ಒಂದು 10 ಫೀಟ್ 15 ಫೀಟ್ ವರೆಗೆ ನಾವು ಹೋಗಿದ್ದೀವಿ. ಸ್ವಲ್ಪ ಮಣ್ಣು ಕಳ್ಳು ಸ್ವಲ್ಪ ಜಾಸ್ತಿ ಈ ಥರ ಇತ್ತು. ಸೊ ಫಸ್ಟ್ 10 ಫೀಟ್ವರೆಗೆ ಏನು ಜಾಸ್ತಿ ನಾವು ಕಷ್ಟಪಡುವ ರೀತಿ ಅಷ್ಟೊಂದು ಆಗಿಲ್ಲ. ನಂತರ ನಮಗೆ ಚಾಲೆಂಜಸ್ ಆಗಿತ್ತು. ಈ ಥರ ಕಾರ್ಯಾಚರಣೆ ಮುಂದುವರಿತಿರುವಾಗ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರ ಒಂದು ಪ್ರಮುಖವಾದ ಪಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದ್ರೆ, ಅವರ ಇಲಾಖೆಯಿಂದ ಅವರಿಗಿರುವ ಎಕ್ಸ್ಪೀರಿಯನ್ಸ್ ಮುಖಾಂತರ ಮಗುವಿನ ಕಾಳು 2 ಒಂದು ದಾರ ಮುಖಾಂತರ ಕಟ್ಟಕ್ಕೆ ಟ್ರೈ ಮಾಡಿದ್ರು. ದೊಡ್ಡ ರೋಪ್ ಮುಖಾಂತರ ಹಗ್ಗ ಮುಖಾಂತರ ಕಟ್ಟಕ್ಕೆ ಟ್ರೈ ಮಾಡಿದರು. ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ 2 ಕಾಳು ಸೇರಿ ಅದು ಕವರ್ ಆಗಬೇಕಾದ್ರೆ ಲೂಪಲ್ಲಿ ಹಗ್ಗದಲ್ಲಿ ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಪದೇ ಟ್ರೈ ಮಾಡ್ತಾ ಇದ್ರು. ಫಸ್ಟು ಬೆರಳು ಮಾತ್ರ ಸಿಗಿತ್ತು, ನಂತರ ಒಂದು ಪಾದ ಸಿಗಿತ್ತು, ಒಂದು ಕಾಳು, ಈ ಥರ ಟ್ರೈ ಮಾಡ್ತಾ ಅಂದಾಜು 1 ತಾಸು ನಂತರ 2 ಕಾಳು ಸೇರಿ ಏನಾಗಿದೆ ಕಟ್ಟಕ್ಕಾಯಿತು. ಸೊ ಹಗ್ಗದಲ್ಲಿ ಒಂದು ಲೂಪ್ ಮಾಡಿ ಇಟ್ಟಿದ್ವಿ. ಅದು ಆ ಟೈಮಲ್ಲಿ ನಮಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಯಾಕಂದರೆ ಆ ಟೈಮಲ್ಲಿ ನಮಗೆ ಬೇಕಾಗಿತ್ತು ಮಗು ಮತ್ತೆ ಕೆಳಗಡೆ ಹೋಗಬಾರ್ದು. ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಆದರೂ ಘಟನೆಗಳು ನೋಡುವಾಗ ಫಸ್ಟು ಮಗು ಮೇಲೆ ಇರುತ್ತದೆ, 8 ಫೀಟಿಗೆ ಹೋಗಿರ್ತದೆ. ನಂತರ ಏನಾದರೂ ಮಾಡೋಕ್ಕೆ ಹೋದರೆ ಮತ್ತೆ 20 ಫೀಟಿಗೆ ಹೋಗುತ್ತೆ, ನಂತರ ಕೆಳಗೆ ಹೋಗ್ತಾ ಇರ್ತದೆ. ಈ ಥರ 300-400 ಫೀಟ್ವರೆಗೆ ಕೂಡ ಕೆಲವೊಂದು ಮಕ್ಕಳು ಹೋಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಯಾವುದು ಆಗಬಾರ್ದು ಒಂದು ವಿಚಾರಕ್ಕಾಗಿ ಈ ಥರ ಲೂಪ್ ಮಾಡಿ ಕಾಳನ್ನು ಕಟ್ಟಿಬಿಟ್ರೆ ಅಟ್ಲೀಸ್ಟ್ ಮಗು ಮುಂದೆ ಕೆಳಗೆ ಹೋಗೋಕ್ಕೆ ಆಗಲನ್ನು ಹೇಳಿ ಆ ಒಂದು ನಿರ್ಧಾರವನ್ನು ನಾವು ತಗೊಂಡಿದ್ದೀವಿ. ಅದು ಕೂಡ ತುಂಬ ಯಶಸ್ವಿಯಾಗಿ ಫೈರ್ ಸರ್ವಿಸ್ ಅವರು ಮಾಡಿದ್ದಾರೆ. ಇನ್ನು ಮೀನ್ ಟೈಮ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಏನೇನೆಲ್ಲ ಚೆಕ್ ಮಾಡಬೇಕು, ಮಗುವಿನ ಪರಿಸ್ಥಿತಿ ಅದೆಲ್ಲ ನೋಡಿಕೊಳ್ತಾ ಇದ್ರು. ಆದರೆ ಮೂವ್ಮೆಂಟ್ ಆಗ್ತಾ ಇಲ್ಲ, ಕಾಲು ಬೆರಳು ಮೂವ್ಮೆಂಟ್ ಆಗುತ್ತಾ, ಅಥವಾ ತುಂಬ ಗುಬ್ಬಿಯಾಗಿಲ್ಲ, ಅಥವಾ ಕಲರ್ ಚೇಂಜಸ್ ಏನಾದರೂ ಆಗುತ್ತಾ, ಸ್ಕಿನ್ ಕಲರ್ ಚೇಂಜಸ್ ಏನಾದರೂ ಆಗುತ್ತಾ, ಈ ಥರ ಎಲ್ಲ ಸತತವಾಗಿ ಅವರು ನೋಡ್ತಾ ಇದ್ರು. ಇನ್ ದ ಮೀನ್ ಟೈಮ್ ಏನಾಗಿದೆ, ಕಾಳು ಒನ್ಸ್ ಕಟ್ಟಿಯ ಮೇಲೆ ನಾವೇನು ಮಾಡಿದ್ವಿ, ಮೇಲೆ ಪುಲ್ ಮಾಡೋಕ್ಕೆ ನಾವು ಟ್ರೈ ಮಾಡಿದ್ವಿ. ಆದರೆ ಮೇಲೆ ಬರ್ತಾ ಇರಲಿಲ್ಲ. ಯಾಕಂದರೆ ನಾನು ಆಲ್ರೆಡಿ ಹೇಳಿದಾಗ ಮಗು ತಲೆ ಕೆಳಗಿದೆ, ಮೇಲೆ ಕಾಳಿದೆ. ಮೇಲೆ ಕಾಳು ಒಂದು 17 ಅಡಿಯಲ್ಲಿ ಇದೆ, ಕೆಳಗೆ ತಲೆ ಒಂದು 18-18.5 ಅಡಿಯಲ್ಲಿದೆ. ಮಗು ಕೆಳಗೆ ತಲೆ ಇರುವ ಸಂದರ್ಭದಲ್ಲಿ ಆ ಮಣ್ಣೆಲ್ಲ ಹೋಗಿ ಮೇಲಿಂದ ಬಿದ್ದಿರ್ತದಿಲ್ಲ ಮಣ್ಣು, ಅದೆಲ್ಲ ಹೋಗಿ ಮಗುವಿನ ಸೈಡ್ ಫುಲ್ ತುಂಬಿಕೊಂಡು ಬಿಟ್ಟಿದೆ. ಅದು ತುಂಬ ಜಾಮ್ ಪ್ಯಾಕ್ ಆಗಿಬಿಟ್ಟಿದೆ. ಸೊ ಮಗು ನಾವು ಮೇಲೆ ಪುಲ್ ಮಾಡೋಕ್ಕೆ ಟ್ರೈ ಮಾಡಿದರೆ ಆ ಮಣ್ಣಲ್ಲಿ ಮಗು ಸಿಕ್ಕಾಗಿಂದ ಮೇಲೆ ಬರ್ತಾ ಇರಲಿಲ್ಲ. ನಾವು ತುಂಬ ಫೋರ್ಸ್ ಮಾಡಿ ಅದನ್ನು ಪುಲ್ ಮಾಡಿದರೆ ಮಗುವನ್ನು ಏನಾದರೂ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಯಾಕಂದರೆ ಅದು ಆಫ್ಟರ್ 13 ತಿಂಗಳ ಮಗು, ಅದನ್ನು ಕಾಳುಗಳು ನೋಡಿದರೆ ತುಂಬ ಟೆಂಡರ್ ಬೋನ್ ಬೆಳ್ಳು, ಅದು ತುಂಬ ಸಣ್ಣದಾಗಿರ್ತದೆ, ಲೈಟಾಗಿರ್ತದೆ. ಸೊ ನಾವು ತುಂಬ ಬೇಗ ಪುಲ್ ಮಾಡಿದರೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು. ನಾವು ರಿಸ್ಕ್ ತಗೊಳ್ಳೋಕ್ಕಾಗಿಲ್ಲ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಅವರ ಒಂದು ಸಲಹೆ ಮೇರೆಗೆ ಬೇಡ, ಈಗ ಸದ್ಯಕ್ಕೆ ಅಲ್ಲಿ ಇರಲಿ, ನಾವು ಮುಂದೆ ಟ್ರೈ ಮಾಡೋಣ, ಫಸ್ಟ್ ಆ ಮಣ್ಣನ್ನು ಟ್ರೈ ಮಾಡೋಣ ನಾವು ಪ್ರಯತ್ನ ಮಾಡಿದ್ವಿ. ಏನು ಮಾಡಿದ್ವಿ, ವ್ಯಾಕ್ಯೂಮ್ ಕ್ಲೀನರ್ಗಳು ತಂದಿದ್ದೀವಿ, ಒಂದು 2 ವ್ಯಾಕ್ಯೂಮ್ ಕ್ಲೀನರ್ಗಳು. ಅದು ಮುಖಾಂತರ ಆ ಮಣ್ಣನ್ನು ತೆಗೆಯೋಕ್ಕೆ ನಾವು ಪ್ರಯತ್ನ ಮಾಡುವಾಗ ಕಳ್ಳು ಮಣ್ಣು ಎಲ್ಲ ಸೇರಿ ಬಿದ್ದಿತ್ತು. ಬರೀ ಮಣ್ಣು ಮಾತ್ರ ಬರ್ತಿತ್ತು, ಕಳ್ಳು ಬಂದಿಲ್ಲ. ಇನ್ಫ್ಯಾಕ್ಟ್ ಇದೊಂದು ಅಡ್ವಾಂಟೇಜ್. ಯಾಕಂದರೆ ಕಳ್ಳಾದರೆ ಸ್ವಲ್ಪ ಗ್ಯಾಪ್ ಸಿಗುತ್ತೆ, ಉಸಿರಾಟಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ಸಾಫ್ಟ್ ಮಣ್ಣೆಲ್ಲ ಮೇಲೆ ಬಂದರೂ ಪರವಾಗಿಲ್ಲ, ನಾವು ಮ್ಯಾಕ್ಸಿಮಮ್ ಮಣ್ಣು ಅದೇ 1 kg ಇರಬಹುದು ಅಷ್ಟು ಮಣ್ಣನ್ನು ನಾವು ಕ್ಲಿಯರ್ ಮಾಡಿದ್ದೀವಿ. ನಂತರ ಪಾಪುದು ಕಂಡೀಷನ್ಸ್ ನಾವು ಸತತವಾಗಿ ಚೆಕ್ ಮಾಡ್ತಾ ಇದ್ದೀವಿ. ಕೆಲವೊಬ್ಬರು ಹೇಳಿದರು ತುಂಬ ದೊಡ್ಡ ಪವರ್ಫುಲ್ ಸಕ್ಕಿಂಗ್ ಮಿಷಿನ್ಸ್ ಇರ್ತದೆ, ಅದನ್ನು ತಗೊಂಡ್ಬಂದು ನೀವು ಟ್ರೈ ಮಾಡಿನ. ಬಟ್ ಅದು ಸಲಹೆಗಳು ನಮಗೆ ಇನ್ನೂ ಸರಿಯಾಗಿ ಅನ್ನಿಸಿಲ್ಲ. ಯಾಕಂದರೆ ಅದು ಪಾಪುದು ಕೂಡ ಸಣ್ಣ ಬಾಡಿ ಇದೆ, ತುಂಬ ಲೈಕ್ ಸ್ಕಿನ್ನೆಲ್ಲ ತುಂಬ ಸಾಫ್ಟ್ ಇರ್ತದೆ. ಸೊ ಸಕ್ಕಿಂಗ್ ಮಿಷಿನ್ ಯೂಸ್ ಮಾಡೋದು ಬೇಡ ಅಂತ ಹೇಳಿದರು. ಅದರಿಂದ ಅದನ್ನು ಅಲ್ಲಿಯೇ ನಾವು ಟ್ರೈ ಮಾಡಿದ್ವಿ. ಸೊ ಈಗ ಈ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಇರುವ ಒಂದೇ ಒಂದು ಅಲ್ಟರ್ನೇಟ್ ಆದರೆ ನಾವು ಪ್ಯಾರಲ್ ಆಗಿ ಟ್ರೆಂಚ್ ತೆಗೆಯುವುದನ್ನು ಮುಂದುವರಿದು ಮಗುವಿನ ಒಂದು ತಲೆ ಇರುವ ಡೆಪ್ತ್ಗಿಂತ ಕೆಳಗೆ ಹೋಗಬೇಕು. ಯಾಕಂದರೆ ಈಗ ಆಲ್ರೆಡಿ ಹೇಳಿದಾಗ 17 ಅಡಿಯಲ್ಲಿ
ಕಾಲಿದೆ, 18-18.5 ಅಡಿಯಲ್ಲಿ ತಲೆ ಇರುತ್ತದೆ. ಬಟ್ ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಿಲ್ಲ, ಬರೀ ತಲೆ ಮಾತ್ರ ಇದ್ದ ಅಥವಾ ತಲೆಗೆ ಕೆಳಗಡೆ ಕೈ ಈ ಥರ ಪೊಸಿಷನಲ್ಲಿ ಇದ್ದ ಅಥವಾ ಕೈಯನ್ನು ಮಡಿಸಿ ಅದು ಇಟ್ಕೊಂಡಿದ್ದ ಅಂತ ಗೊತ್ತಿಲ್ಲ. ಸೊ ಕೈ ಕೆಳಗೆ ಹ್ಯಾಂಗ್ ಆಗ್ತಾ ಇದ್ರೆ ಮತ್ತೆ ಇನ್ನೊಂದು ಅಡಿ ಅಷ್ಟು ಆಗುತ್ತೆ. ಸೊ ನಾವು ಅದು ಲೆಕ್ಕ ಮಾಡಿದರೆ 19.5 ಅಡಿ 20 ಅಡಿ ಬರೆ ಮಗುವಿನ ಕಾಲಿಂದ ತಲೆ ಬರೆ ಇರುತ್ತೆ. ಸೊ ನಾವು ಮಿನಿಮಮ್ 20 ಫೀಟಲ್ಲಿ ಮಗುವಿನ ಒಂದು ಕೈ ಇರುವುದಾಗಿ ನಾವು ಒಂದು ಅಸಂಪ್ಷನ್ ಮಾಡಿಕೊಂಡು ಅದಕ್ಕೆ ಕೆಳಗಡೆ ಒಂದು 2 ಅಡಿ ಬರೆ ನಾವು ಹೋಗ್ಬೇಕಾದ್ರೆ 22 ಅಡಿ ಬರೆ ನಾವು ಕೆಳಗಡೆ ವರ್ಟಿಕಲ್ ಆಗಿ ನಾವು ಡ್ರಿಲ್ ಮಾಡಿಕೊಂಡು ಹೋಗಬೇಕು. 22 ಅಡಿ ರೀಚ್ ಆದ ಮೇಲೆ ಮತ್ತೆ ಹರಿಜಾಂಟಲ್ ಆಗಿ ಒಂದು ಸ್ವರಂಗ ಮಾರ್ಗ ಥರ ಒಂದು ಮಾಡಿ ಹೋಗೋ ಮಗುವನ್ನು ರಕ್ಷಣೆ ಮಾಡಿಕೊಂಡು ಬರಬೇಕು ನಮ್ಮ ಪ್ಲ್ಯಾನ್ ಇತ್ತು. ಸರಿ, ಇದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಾನು ಆಲ್ರೆಡಿ ಹೇಳಿದಾಗ ಇನಿಷಿಯಲಿ ನಮ್ಮ ಲೆವೆಲಲ್ಲಿ ಎಲ್ಲ ಟ್ರೆಂಡ್ಸ್ನೆಲ್ಲ ನಡೆಯೋಕ್ಕೆ ಶುರುವಾಯಿತು. ಇನ್ ಬಿಟ್ವೀನ್ SDRF ತಂಡ ಬಂದಿತ್ತು. ಫಸ್ಟ್ ಗುಲ್ಬರ್ಗ ಅನ್ನೋದು ತಂಡ, ಅವರು ನಮ್ಮ ಸಮೀಪದಲ್ಲಿರೋದ್ರಿಂದ ಅವರು ಸ್ವಲ್ಪ ಬೇಗ ಬಂದರು. ನೈಟ್ ಒಂದು 11 ಗಂಟೆಯಷ್ಟಿಗೆ 3 ಗಂಟೆಯಷ್ಟಿಗೆ SDRF ತಂಡ ಬೆಳಗಾವಿಯಿಂದ ಬಂದರು. ಅದೇ ರೀತಿ ಬೆಳಿಗ್ಗೆ 6-6:30 ಒಳಗಡೆ NDRF ತಂಡ ಹೈದರಾಬಾದಿಂದ ಬಂದರು. ಅವರು ಕೂಡ ಕೆಲಸಗಳನ್ನು ಮಾಡೋಕ್ಕೆ ನಮಗೆ ಟಿಪ್ಸನ್ನು ಕೊಡ್ತಾ ಇದ್ದರು. ಸೊ ಈಗ ನಾವು ಟ್ರೆಂಚಿಂಗ್ ವರ್ಕನ್ನು ನಾವು ಮುಂದುವರಿದು ಹೋಗ್ತಾ ಇದ್ದೀವಿ. ಸೊ ಈಗ डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.